ಇಲ್ಲಿ ಈ ವಿಡಿಯೋದಲ್ಲಿ ಒಂದು ಗಮನಿಸಿ, ನಾವು ಅಪ್ಲಿಕೇಶನನ್ನು ಪ್ರಿಂಟ್ ತೆಗಿಲಿಕ್ಕೆ ಹೋದರೆ ಇಲ್ಲಿ ಒಂದು ಗಮನಿಸ್ಬೇಕು. ನೀವು ಅಪ್ಲಿಕೇಶನನ್ನು ನಾವು ಪ್ರಿಂಟ್ ತೆಗಿಲಿಕ್ಕೆ ಹೋದರೆ ನೇರವಾಗಿ ಆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಏನು P2026 ಆ ಮಗುವಿನ SATS ನಂಬರ್ ಬರುತ್ತೆ. ಅದನ್ನು ನಾವು ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು, ಪ್ರಿಂಟ್ ಅಪ್ಲಿಕೇಶನ್ ಈಸ್ ನಾಟ್ ಅಲೌಡ್ ಅಂಟಿಲ್ ಮೂವ್ ಟು ದಿ ನೆಕ್ಸ್ಟ್ ಲೆವೆಲ್. ಅಂದರೆ ನಾವು ಶಾಲಾ ಹಂತದಿಂದ ಕ್ಲಸ್ಟರ್ ಹಂತಕ್ಕೆ ಮೂವ್ ಮಾಡೋವರೆಗೆ ಕೂಡ ಆ ಒಂದು ಅಪ್ಲಿಕೇಶನ್ ಪ್ರಿಂಟ್ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ಬ್ಯಾಕ್ ಹೋಗಿ ನಾವು ಫಸ್ಟ್ ಇಲ್ಲಿ ಏನು ಮಾಡಬೇಕು, ಮೂವ್ ಟು ಕ್ಲಸ್ಟರ್ ಹಂತಕ್ಕೆ ಹೋಗಬೇಕು. ಈ ಮೂವ್ ಟು ಕ್ಲಸ್ಟರ್ ಹಂತವನ್ನು ನಾವು ಅವಲೋಕಿಸಿದರೆ ಇಲ್ಲಿ ನಾವು ಯಾವ ಈವೆಂಟ್ಸಿಂದು ಯಾವ ಕ್ಯಾಟಗರಿದು ಇಲ್ಲಿ ನಾವು ಅಪ್ಲಿಕೇಶನನ್ನು ಹಾಕಿರ್ತೀವಿ, ಆ ಒಂದು ಗ್ರೂಪಿನ ಅಥವಾ ಆ ಒಂದು ಇಂಡಿವಿಜುವಲ್ ಅಥ್ಲೆಟಿಕ್ಸ್ನ ಎಲ್ಲ ಈವೆಂಟ್ಸ್ಗಳನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ನೋಡಿ, ಮೂವ್ ಟು ನೆಕ್ಸ್ಟ್ ಲೆವೆಲ್ನಲ್ಲಿ ಯಾವ ಈವೆಂಟನ್ನು ನಾವೀಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ, ಆ ಒಂದು ಈವೆಂಟ್ಗಳನ್ನು ಇಲ್ಲಿ ನಾವು ಉದಾಹರಣೆಗಾಗಿ ನಾನು ಬಾಲ್ ಬ್ಯಾಡ್ಮಿಂಟನನ್ನು ಒಂದು ಅಪ್ಲಿಕೇಶನ್ ಹಾಕಿದ್ದೇನೆ, ಅದನ್ನು ಪ್ರಿಂಟ್ ತೆಗಿತೇನೆ. ಈಗ ಈ ಪ್ರಕಾರದಲ್ಲಿ ನಾನು ಕೊಟ್ಟರೆ ಆ ಒಂದು ಕ್ಯಾಟಗರಿ ಇಲ್ಲಿ ಬಂತು. ಈಗ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ, ಅದು ಇಲ್ಲಿ ಇದೇ ರೀತಿ ನಾವು ಎಷ್ಟು ಹಾಕಿರ್ತೀವಿ ಆ ಈವೆಂಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಪ್ರಕಾರದಲ್ಲಿ ಬರ್ತದೆ. ಅದನ್ನು ನಾವು ಈ ರೀತಿಯಲ್ಲಿ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಅದರದ್ದು ಕೋಚು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ತಾರೆ. ಇಲ್ಲಿ ಮಹಿಳೆಯರು ಇರೋದ್ರಿಂದ ಬಾಲಕಿಯರ ತಂಡಕ್ಕೆ ಒಬ್ಬ ಟೀಮ್ ಮ್ಯಾನೇಜರ್ ಮಹಿಳೆಯರ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಪುಷ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ನಮ್ಮದು ಆಟಕ್ಕೆ ಇಲ್ಲೊಂದು ಗಮನಿಸಬೇಕು. ಒಂದು ಆಟಕ್ಕೆ 5 ಜನ, ಅಟ್ಲೀಸ್ಟ್ 5 ಜನರ ಒಂದು ತಂಡ ಬೇಕು ಬಾಲ್ ಬ್ಯಾಡ್ಮಿಂಟನ್ನಿಗೆ. ನಾವು ಒಂದೊಂದಾಗಿ ಅಲ್ಲಿ ಪುಷ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ 5 ಪಾರ್ಟಿಸಿಪೆಂಟ್ ಮಸ್ಟ್ ಬಿ ಸೆಲೆಕ್ಟೆಡ್ ಅಂತ ಬರುತ್ತೆ. ಇದನ್ನು ಕೂಡ ನಾವು ಗಮನಿಸಬೇಕು. ಯಾವ್ಯಾವ ಆಟಗಳಲ್ಲಿ, ಪಂದ್ಯಾಟಗಳಲ್ಲಿ ನಾವು ಈ ರೀತಿ ಪುಷ್ ಮಾಡ್ಲಿಕ್ಕೆ ಹೋಗ್ತೀವಿ, ಈ ಪುಷ್ ಮಾಡಿದ ಮೇಲೇ ನಾವು ಮುಂದಿನ ಹಂತದಲ್ಲಿ ಅಪ್ಲಿಕೇಶನನ್ನು ಪ್ರಿಂಟ್ ತೆಗಿಲಿಕ್ಕೆ ಬರುತ್ತೆ. ಹಿಂದೆಲ್ಲ ಏನಿತ್ತು, ನಾವು ಅಪ್ಲಿಕೇಶನನ್ನು ರಿವ್ಯೂ ಮಾಡಿ ಪ್ರಿಂಟ್ ತೆಗಿತಾ ಇದ್ವಿ, ಆಮೇಲೆ ಕ್ಲಸ್ಟರ್ ಮೂವ್ ಮಾಡ್ತಿದ್ವಿ. ಈ ರೀತಿಯಲ್ಲಿ ಈ ವರ್ಷ ಏನು ಮಾಡಿದ್ದಾರೆ, ಫಸ್ಟು ನಾವು ಅಪ್ಲಿಕೇಶನನ್ನು ಶಾಲಾ ಹಂತದಿಂದ ಕ್ಲಸ್ಟರ್ ಹಂತಕ್ಕೆ ಮೂವ್ ಮಾಡಬೇಕು. ಆ ಕ್ಲಸ್ಟರ್ ಹಂತಕ್ಕೆ ಮೂವ್ ಮಾಡಿದ ಮೇಲೆ ಯಾವ್ಯಾವ ತಂಡ ಅಂತೇಳಿ ಆಮೇಲೆ ನಾವು ಅಪ್ಲಿಕೇಶನನ್ನು ಪ್ರಿಂಟ್ ತೆಗಿಲಿಕ್ಕೆ ಬರುತ್ತೆ. ಇದನ್ನು ನಾವು ಗಮನಿಸ್ತಾ ಈ ವರ್ಷದ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಪ್ರಿಂಟ್ ತೆಗೆದು ಮುಂದಿನ ಹಂತಕ್ಕೆ ನಾವು ಬಳಸೋದನ್ನು ಕಲಿಬೇಕು. ಇದೇ ಪ್ರೊಸೀಜರ್ ಎಲ್ಲ ಆಟಗಳಿಗೆ. ವೈಯಕ್ತಿಕ ಆಟಗಳಾದರೆ 100 ಮೀಟ್ರ್ನಲ್ಲಿ 2 ಮೆಂಬರ್ಸು, 200 ಮೀಟ್ರ್ನಲ್ಲಿ 400 ಮೀಟ್ರ್ನಲ್ಲಿ ಎಲ್ಲ ಅಥ್ಲೀಟ್ಸ್ಗಳನ್ನು 2 ಮೆಂಬರ್ಸ್ನ ಬಾಯ್ಸ್ ಆ್ಯಂಡ್ ಗರ್ಲ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಗುಂಪು ಆಟ ಆಗಿತ್ತು ಅಂತ ಹೇಳಿದರೆ ಮಿನಿಮಮ್ ಪ್ಲೇಯಿಂಗ್ ಪ್ಲೇಯರ್ಸ್. ಈ ವಾಲಿಬಾಲ್ ಮಿನಿಮಮ್ 6 ಜನ, ಥ್ರೋಬಾಲ್ ಮಿನಿಮಮ್ 9 ಜನ ಆಟಗಾರರು. ಹೀಗೆ ಒಂದು ತಂಡ ಅಂದಮೇಲೆ 12 ಜನರು ಇರಬೇಕು. ಮಿನಿಮಮ್ ಇಷ್ಟನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಕ್ಲಸ್ಟರ್ ಹಂತಕ್ಕೆ ಪುಷ್ ಮಾಡಿ ಮೂವ್ ಮಾಡಿದರೆ ನಮ್ಮ ಅಪ್ಲಿಕೇಶನ್ಗಳು ಪ್ರಿಂಟ್ ಬರುತ್ತೆ. ಇಲ್ಲಿ ತಂಡ ಅಪೂರ್ಣವಾಗಿದ್ದರೆ ಪ್ರಿಂಟು ಬರೋದಿಲ್ಲ. ಅದನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ.